Hi, hello, welcome to Unique Wealth Trade for Success. Friends, Nifty Technical Analysis ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾವು 22 ಸೆಪ್ಟೆಂಬರ್ಗೆ ಏನಾಗುತ್ತೆ ಅಂತ 21st ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಹಾಗಾದ್ರೆ ಆ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ಮಾರ್ಕೆಟ್ ಏನಾಗಿದೆ ಅಂತ ನೋಡೋಣ. ಫಸ್ಟ್ ಗೆ ನಾವು 22ನೇ ತಾರೀಕು ಸೆಪ್ಟೆಂಬರ್ ಏನ್ ಕೊಟ್ಟಿದ್ವಿ. ಸೊ ಮಾರ್ಕೆಟ್ ನಿಫ್ಟಿ 11,220 ಇಂದ 290 ಡೇ ರೇಂಜ್. ಹಾಗೆ ಮಾರ್ಕೆಟ್ ನ ನಾವು ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ 310 ವರೆಗೂ ಗ್ಯಾಪ್ ಅಪ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಮಾರ್ಕೆಟ್ 340 ಇಂದ ಕ್ರಾಸ್ ಆದ್ರೆ ಇಟ್ಸ್ ಎ ಗುಡ್ ಮೂವ್ಮೆಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಡೌನ್ ಸೈಡ್ ಬಂತು ಅಂದ್ರೆ 170 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 170 ಬ್ರೇಕ್ ಆದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 120 ಸೊ 1090 ವರೆಗೂ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ನಿಫ್ಟಿ ಏನಾಯ್ತು ಅಂತ ನೋಡೋಣ. ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ದೆ, ಅದು ಏನಾಗಿದೆ ಅಂತ ಜಸ್ಟ್ ನೋಡೋದಿನ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ನಿಫ್ಟಿಯ ಚಾರ್ಟ್. ನಿಫ್ಟಿ ಏನೊಂದು ಮಾರ್ಕೆಟ್ ಅಲ್ಲಿ ಸೊ ಸೆಪ್ಟೆಂಬರ್ 22 ಮಾರ್ಕೆಟ್ ಓಪನ್ ಆಯ್ತು. ನಾವು ಡಿಸ್ಕಸ್ ಮಾಡಿದ್ವಿ 220 ಇಂದ 290 ಆಸ್ ಅ ಇಂಟ್ರಾಡೇ ಟ್ರೇಡ್ ಅಂತ. ಸೊ ಹಾಗೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಗ್ಯಾಪ್ ಅಪ್ ಅಂದ್ರೆ ಆಲ್ಮೋಸ್ಟ್ 11,310 ಹತ್ರ ರೇಂಜ್ ಅಲ್ಲಿ ಓಪನ್ ಆಗಿದೆ. ಅಲ್ಲಿ ನಾವ್ ಏನ್ ರೆಸಿಸ್ಟೆನ್ಸ್ ಪ್ಲಸ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಆ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತು. ಬಟ್ ಆ ಪಾಯಿಂಟ್ ಆಫ್ ನ ಬ್ರೇಕ್ ಮಾಡೋದ್ರಲ್ಲಿ ಮಾರ್ಕೆಟ್ ಫೇಲ್ ಆಯ್ತು. ವೆರಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿಂದ ನಮ್ಮ ಏನೆಲ್ಲ ಒಂದು ಸಪೋರ್ಟ್ ಕೊಟ್ಟಿದ್ವಿ, ಎಕ್ಸಾಕ್ಟ್ ಆ ಸಪೋರ್ಟ್ ಕಡೆನೆ ಮಾರ್ಕೆಟ್ ಬಂತು. ಆ ಒಂದು ಸಪೋರ್ಟ್ ಡ್ರಾಪ್ ಆಗಿದ ತಕ್ಷಣ 11,090 ವರೆಗೂ ಮಾರ್ಕೆಟ್ ಲೋ ಕ್ರಿಯೇಟ್ ಮಾಡ್ತು. ಆ ಒಂದು ಸಪೋರ್ಟ್ ಇಂದಾನೆ ಮಾರ್ಕೆಟ್ ಅಪ್ ಆಯ್ತು. ನಾವು ಆಲ್ರೆಡಿ ಏನ್ ಡಿಸ್ಕಸ್ ಮಾಡಿದ್ವಿ, ಅದೇ ಪಾಯಿಂಟ್ ಇಂದಾನೆ ಮಾರ್ಕೆಟ್ 11,090 ಅಲ್ಲಿವರೆಗೂ ಮಾರ್ಕೆಟ್ ಇಂದ ಬಿಗಿನಿಂಗ್ ಆಫ್ ದ ಕ್ಯಾಂಡಲ್ಸ್ ಅಲ್ಲೇ ಮಾರ್ಕೆಟ್ ಟ್ರೇಡ್ ಆಗೋಯ್ತು. ವೆರಿ ವೆರಿ ಬಿಗ್ ಮೊಮೆಂಟಮ್ ಅಂತ ಹೇಳ್ಬೋದು. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾರ್ಕೆಟ್ ನ ನಾವು ರೈಟ್ ಟೈಮ್ ಅಲ್ಲಿ ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ವಿ. ಒನ್ ಡೇ ಮುಂಚೆ ಕೊಟ್ಟಿದ್ವಿ. ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಕಂಗ್ರಾಟ್ಸ್ ಸರ್. ಹಾಗಾದ್ರೆ ನೀವು ಲೈವ್ ಅಲ್ಲೂ ಸೆಷನ್ ಅಲ್ಲೂ ನೀವು ಕೊಟ್ಟಿದ್ರಾ? ಎಸ್, ಡೆಫಿನೆಟ್ ಆಗಿ ಕೊಟ್ಟಿದ್ವಿ. ಸೊ ಈ ಒಂದು ಟ್ರೇಡ್ ನ ಓಪನಿಂಗ್ ಅಲ್ಲಿ ನಾವು ಎಂಟ್ರಿ ಕೊಟ್ಟಿದ್ವಿ. ಸೊ ಗುಡ್ ಮೂಮೆಂಟಮ್, ಎಲ್ಲರೂ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಟ್ರೇಡ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಒನ್ಸ್ ಅಗೇನ್ ಕಂಗ್ರಾಸ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಅದಾದ್ಮೇಲೆ ಮಾರ್ಕೆಟ್ ಏನೊಂದು ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, 11,170 ಬಂದಾಗ 190 200 ಕ್ರಾಸ್ ಆಯ್ತು ಅಂದ್ರೆ ಮಾರ್ಕೆಟ್ ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ ಅಂತ. ಬಟ್ ಯಾವುದೇ ರೀತಿಯ ಮಾರ್ಕೆಟ್ ಮೂಮೆಂಟಮ್ ಸಿಗ್ಲಿಲ್ಲ. ಫುಲ್ ಫ್ಲಾಟ್ ಮಾರ್ಕೆಟ್ ಆಗೋಯ್ತು 11,120 ಇಂದ 170. ಸೊ ಆ ಒಂದು ಮಾರ್ಕೆಟ್ ಏನಾಯ್ತು, ಫ್ಲಾಟ್ ಆಗಿ ಫೈನಲ್ ಆಗಿ ಮಾರ್ಕೆಟ್ 11,170 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು. ಅಂದ್ರೆ ಇನ್ನು ನಾವು ನಿನ್ನೆ ಕೊಟ್ಟಿದ್ದಂತ ಕೆಲವೊಂದು ಸ್ಟಾಕ್ಸ್ ಕತೆ ಏನಾಯ್ತು ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ದ ಲೈವ್ ಅಪ್ಡೇಟ್ಸ್ ಅಂತ. ಸೊ ನೋಡಿ, ಇವತ್ತು ಮಾರ್ನಿಂಗ್ ನಾವು ನಿಮ್ಗೆ ಕೆಲವೊಂದು ಕಾಲ್ಸ್ ನ ಕೊಟ್ಟಿದ್ವಿ ಇವತ್ತು ಮಾರ್ನಿಂಗ್. ಸೊ ಮಾರ್ನಿಂಗ್ 9:24 ಗೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ 11,200 ಪುಟ್ಟು ಅದನ್ನ ಆಲ್ಮೋಸ್ಟ್ 80 ರುಪೀಸ್ ಎಂಟ್ರಿ ಕೊಟ್ಟಿದ್ವಿ. 80 ರುಪೀಸ್ ಎಂಟ್ರಿ ಕೊಟ್ಟಿರೋದು 72 ರುಪೀಸ್ ಇದ ಸ್ಟಾಪ್ ಲಾಸ್ ಅಂತ, ಅಂದ್ರೆ ವೆರಿ ಲೋ ರಿಸ್ಕ್. 75 ರುಪೀಸ್ ಇಂಟು 7 ಅಂದ್ರೆ ಆಲ್ಮೋಸ್ಟ್ 500 ರುಪೀಸ್ ರಿಸ್ಕ್ ಅಲ್ಲಿ ಕೊಟ್ಟಿದ್ವಿ. ಅರೌಂಡ್ 170 ಅಂತ ಟಾರ್ಗೆಟ್ ಕೊಟ್ಟಿದ್ವಿ. ಹಾಗಾದ್ರೆ ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. ನೋಡಿ, ಇಲ್ಲಿ ಏನೊಂದು 7780 ನಾನು ಕೊಟ್ಟಿದ್ದೆ. ಸೊ ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ 155 ನಿಯರ್ಲಿ 160 ವರೆಗೂ ಟ್ರೇಡ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ ಡಬಲ್ ಆಯ್ತು ಇವತ್ತು. ರೈಟ್, ಸೊ ಡಬಲ್. ಯಾರೆಲ್ಲ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿದ್ರಿ, ಒನ್ ಸೆಕೆಂಡ್ ಕಂಗ್ರಾಟ್ಸ್. ಬಿಕಾಸ್ 80 ರುಪೀಸ್ ಇಂದ 155 ಅಂತ ಹೇಳಿದ್ರೆ ಆಲ್ಮೋಸ್ಟ್ 75 ಪಾಯಿಂಟ್. 75 ಇಂಟು 75 ಅಂತ ಹೇಳಿದ್ರೆ ಅರೌಂಡ್ ನಿಯರ್ಲಿ ನಿಮ್ಗೆ ಒಂದು 5.5K ವರೆಗೂ ಪ್ರಾಫಿಟ್ ಅಂತ ಬಂದಿತ್ತು ಇವತ್ತು. ಯಾರೆಲ್ಲ 5K ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ರೈಟ್. ಸೊ ದಿಸ್ ಆಪ್ಷನ್ ಟ್ರೇಡ್ ಅಂತ ಕರಿತೀವಿ. ಸರ್ 78 ರೂಪಾಯಿ ಇಂಟು ಅಂದ್ರೆ 5,000 ರೂಪಾಯಿ ಜಾಸ್ತಿ ಆಯ್ತು ಸರ್. ಕಡಿಮೆ ಇದ್ದಿದ್ರೆ ಯಾವಾಗ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇರುತ್ತೆ, ನಾವು ಅವಾಗ ನಿಮ್ಗೆ ಕಡಿಮೆ ಇರೋದು ಹುಡುಕ್ ಕೊಡ್ತೀವಿ. ಸೊ ಕಡಿಮೆ ಇರೋದು ಹುಡುಕ್ ಕೊಟ್ಟಿದ್ವಿ ಇವತ್ತು. ಸೊ ವೆರಿ ವೆರಿ ಲೋ ರಿಸ್ಕ್ ಇರೋದನ್ನು ನಾವು ಹುಡುಕ್ ಕೊಟ್ಟಿದ್ವಿ ನಿಫ್ಟಿಯಲ್ಲಿ. ಸೊ ಇನ್ನೊಂದು ಸ್ಟ್ರೈಕ್ ಕೊಟ್ಟಿದ್ವಿ ನೋಡಿ, ಇಲ್ಲೇ ಇದೆ 11,100 ಇಲ್ಲಿ ಕಳ್ಸಿದ್ವಿ ನೋಡಿ. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ 11,100 ನ 52 ರುಪೀಸ್ ಬೈ ಮಾಡಿ ಅಂತ ಆಲ್ಮೋಸ್ಟ್ 85-90 ವರೆಗೂ ರೀಚ್ ಆಯ್ತು. ಸೊ ಹಾಗಾಗಿ ಇವತ್ತು 2 ಕಾಲ್ಸ್ ನ ಮಾಡಿದ್ರು ನಮ್ಮ ಕ್ಲೈಂಟ್ಸ್ ಎಲ್ಲ. ಯಾರೆಲ್ಲ ಮಾಡಿದ್ರು ಅವರು ಕೆಲವೊಬ್ರು ಶೇರ್ ಮಾಡಿದ್ರು. ಸೊ ಅವರ ಒಂದು ಶೇರಿಂಗ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಅರ್ಲಿ ಮಾರ್ನಿಂಗ್ 9:56 ನಾನು ಅಪ್ಲೋಡ್ ಮಾಡಿದೀನಿ. ಒಬ್ರು 3,750 ಮಾಡಿದ್ದಾರೆ, ಒಬ್ರು 19,000 ಮಾಡಿದ್ರು ಅರ್ಲಿ ಮಾರ್ನಿಂಗ್. ನೀವು ನೋಡ್ಬೋದು, ಟೈಮ್ ನೋಡ್ಬೋದು. ಮಾರ್ನಿಂಗ್ ಫಸ್ಟ್ ಟ್ರೇಡ್ ಹೇಳಿದ್ನಲ್ಲ, ಫಸ್ಟ್ ಟ್ರೇಡ್ ಒಬ್ರು 7,000, ಒಬ್ರು 7,000, ಒಬ್ರು 24,000. ವಾವ್, ಸೂಪರ್. ಒಬ್ರು ನೋಡಿ 700 ರೂಪಾಯಿ. ಸೊ 1,200. ಒಬ್ಬೊಬ್ರು ಒಬ್ಬೊಂದು ಪ್ರಾಫಿಟ್. ಒಬ್ರು 3,800. ಇನ್ನೊಬ್ರು ನೋಡಿ, ಇಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಇನ್ಫೋಸಿಸ್ ಅಂತ ಕಂಪನಿ ಕೊಟ್ಟಿದ್ದೆ. ಆ ಒಂದು ಇನ್ಫೋಸಿಸ್ ಕಂಪನಿಯಲ್ಲಿ ಯಾರೆಲ್ಲ ಪ್ರಾಫಿಟ್ ಮಾಡಿದ್ರು 4,500 ರುಪೀಸ್ ಇವರೊಬ್ರು ಪ್ರಾಫಿಟ್ ಮಾಡಿದ್ದಾರೆ ಇನ್ಫೋಸಿಸ್ ಕಂಪನಿಯಲ್ಲಿ. ಹಾಗೆ ಇವತ್ತು ಹೈಯೆಸ್ಟ್ ನಂಬರ್ ಯಾವ್ದು ಗೊತ್ತಾ, ಇವತ್ತು ನಮ್ಮ ಟೀಮ್ ಇಂದ ಮಾಡಿರೋದು ದಿಸ್ ದ ಪಾಯಿಂಟ್
ಹೈಯೆಸ್ಟ್ ನಂಬರ್ ಇವತ್ತು ಅಚೀವ್ ಮಾಡಿರೋದು ನಮ್ಮ ಒಬ್ರು ಸ್ಟೂಡೆಂಟ್ 75,000 rupees ವರೆಗೂ ಟ್ರೇಡ್ ಮಾಡಿದ್ದಾರೆ. ಸೊ ನಿಮ್ಮ ಎಲ್ಲರಿಗೂ ಒಂದ್ಸರಿ ಕಂಗ್ರಾಟ್ಸ್ ಅಂತ ಹೇಳ್ತೀನಿ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಿ. ಸರ್ ನಿಮ್ಗೂ ಎಲ್ಲರಿಗೂ ಅವಕಾಶ ಇಸ್ ದ ಸೇಮ್. ನಿನ್ನೆ ನಾನು ನಿಮ್ಗೆ ಯಾವ್ದೆಲ್ಲ ಕಂಪನೀಸ್ ನ ಕೊಟ್ಟಿದ್ದೆ, 1 day ಪ್ರಿಯಾರಿಟಿಲಿ ಕೊಟ್ಟಿದ್ದೆ. ಸೊ ಹಾಗಾದ್ರೆ ಅವಕಾಶ ಎಲ್ಲರಿಗೂ ಇತ್ತಲ್ವಾ? ನೋಡಿ ಇಲ್ಲಿ ಏನಾಯ್ತು ಅಂತ ನೋಡೋಣ. ಸೆಪ್ಟೆಂಬರ್ 22ನೇ ತಾರೀಕು ನಾನು ಕೆಲವೊಂದು ಸ್ಟಾಕ್ಸ್ ನ ಕೊಟ್ಟಿದ್ದೆ. ಸೆಪ್ಟೆಂಬರ್ 22 ಗೆ ಅಂತ ಹೀರೋ ಮೋಟರ್ ಕಾರ್ಪ್, ಆರ್ತಿ ಅಂಡ್ ಎಸಿಸಿ, ರಿಲಯನ್ಸ್, ಕೋಟಕ್, ಟಿಸಿಎಸ್ ನ ಡೌನ್ ಸೈಡ್ ಗೆ, ನಿಫ್ಟಿ, ಎಚ್ಡಿಎಫ್ಸಿ, ಮಾರುತಿನ ನಾನು ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದೆ. ಹಾಗಾದ್ರೆ ಒಂದೊಂದು ಏನಾಯ್ತು ಅಂತ ಒಂದು 2 minutes ಅಲ್ಲಿ ನೋಡ್ಕೊಂಡ್ ಬಂದ್ಬೇಡ ಫ್ರೆಂಡ್ಸ್. ನಾನು ಹೀರೋ ಮೋಟರ್ ಕಾರ್ಪ್ ನ ಅಪ್ ಕೊಟ್ಟಿದ್ದೆ. ಹೀರೋ ಮೋಟರ್ ಕಾರ್ಪ್ ನಾಟ್ ಎಂಟ್ರಿ, ಬರ್ಲೇ ಇಲ್ಲ. ಆರ್ತಿ ಇಂಡಸ್ಟ್ರೀಸ್ ನಾಟ್ ಎಂಟ್ರಿ, ಬರ್ಲೇ ಇಲ್ಲ. ಮಾರ್ಕೆಟ್ ಡೌನ್ ಇತ್ತಲ್ಲ, ನಾವು ಅಪ್ಪು ಕೊಟ್ರೆ ಎಲ್ಲಿ ಬರುತ್ತೆ? ಬರೋದಿಲ್ಲ. ಇನ್ನು ಎಸಿಸಿ ಕಂಪನಿ ಬಂದ್ಬಿಟ್ಟು ಎಕ್ಸಾಕ್ಟ್ 1393 ಅಂದ್ರೆ ಒಂದು ₹3 ಎಂಟ್ರಿ ಬಂದ್ಮೇಲೆ ಬಂತು, ಬಟ್ ಸ್ಟಾಪ್ ಲಾಸ್ ಆಯ್ತು. ಹಾಗಾಗಿ ನಾನು ಏನ್ ಮಾಡ್ತಾ ಇದೀನಿ, ಎಸಿಸಿ ನ ಲಾಸ್ ಅಂತಾನೆ ತಗೊಳ್ತಾ ಇದೀನಿ. ಒಂದು 6 ಪಾಯಿಂಟ್ ಲಾಸ್ ಆಯ್ತು ಎಸಿಸಿ, ರೈಟ್? ಲಾಸ್ 6 ಪಾಯಿಂಟ್. ಇನ್ನು ರಿಲಯನ್ಸ್ ಕಡೆ ಬರೋದಾದ್ರೆ 2240 ಕೆಳಗಡೆಗೆ ನಾನು ಶಾರ್ಟ್ ಅಂತ ಕೊಟ್ಟಿದ್ದೆ. 2200 ಲೋ ಕಾಣಿಸ್ತಾ ಇದೆಯಾ? 2200 ಅಂದ್ರೆ ರಿಲಯನ್ಸ್ ಕಂಪನಿಯಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ 40 ಪಾಯಿಂಟ್ ಪ್ರಾಫಿಟ್ ಬಂತು, 40 ಪಾಯಿಂಟ್. ಇನ್ನು ಕೋಟಕ್ ಬ್ಯಾಂಕ್ ಕಡೆ ಬರೋದಾದ್ರೆ 1284 ನಾನು ಡೌನ್ ಕೊಟ್ಟಿದ್ದೆ. ಸೊ 1278 ಗೆ 1260 ವರೆಗೂ ಬಂದಿದೆ. ಅಂದ್ರೆ ಇನ್ನೊಂದು 18 ಪಾಯಿಂಟ್ ನಮಗೆ ಪ್ರಾಫಿಟ್ ಬಂತು. ಇನ್ನು ಟಿಸಿಎಸ್ ಕಡೆ ನೋಡೋದಾದ್ರೆ ಟಿಸಿಎಸ್ ಅಲ್ಲಿ 2452 ಕೆಳಗಡೆ ಶಾರ್ಟ್ ಕೊಟ್ಟಿದ್ದೆ, ಯಾವುದೇ ರೀತಿಯ ಎಂಟ್ರಿ ಬರ್ಲಿಲ್ಲ. ಸೊ ಹಾಗಾದ್ರೆ ಓವರ್ ಆಲ್ ಏನಾಯ್ತು ಈಕ್ವಿಟಿಯಲ್ಲಿ ಅಂತ ಹೇಳಿದ್ರೆ 58 ಪಾಯಿಂಟ್ ಪ್ಲಸ್ ಅಲ್ಲಿ ಇದೆ, ಪ್ಲಸ್ ಮೈನಸ್ 6 ಪಾಯಿಂಟ್ ಅಂದ್ರೆ ಓವರ್ ಆಲ್ 52 ಪಾಯಿಂಟ್. ಇಂಟು ನಮ್ಮ ಒಂದು ಆಕ್ಚುಯಲ್ ಕ್ಯಾಲ್ಕುಲೇಷನ್ 100 ಅಂದ್ರೆ 5,200. ಈ ಒಂದು ವಿಡಿಯೋದಲ್ಲಿ ನೋಡಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರದ್ದು ಪ್ರಾಫಿಟ್ ಅಂತ ಇವತ್ತು ಹೇಳ್ತಾ ಇದೀನಿ. ಸೆಪ್ಟೆಂಬರ್ 22. 1 ಸೆಕೆಂಡ್, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಕಂಗ್ರಾಟ್ಸ್. ಸರ್ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಏನಾಯ್ತು ಸರ್? ಎಸ್, ವೆರಿ ಎಕ್ಸೈಟಿಂಗ್ ಎಲ್ಲ ಆಪ್ಷನ್ಸ್. ಆಪ್ಷನ್ಸ್ ಅಲ್ಲಿ ನಾನು ಈ ಸರಿ ನಿಫ್ಟಿ ಕೊಟ್ಟಿದ್ದೆ, 250 ಕಾಲ್ ನಿಫ್ಟಿ ಬರ್ಲಿಲ್ಲ. ಎಚ್ಡಿಎಫ್ಸಿ ಕೊಟ್ಟಿದ್ದೆ, ಸೊ ಅದು ಆಲ್ಮೋಸ್ಟ್ ₹5 ಎಂಟ್ರಿ ಬಂದಿದೆ. 23 ಗೆ ನಾನು ಕೊಟ್ಟಿದ್ದೆ. 23 ಇಂದ 28 ಅಂದ್ರೆ ಒಂದು ₹5 ಇಂಟು ₹550 ಅಂತ ಹೇಳಿದ್ರೆ ಆಲ್ಮೋಸ್ಟ್ 3K ವರೆಗೂ ಒಂದು ಪ್ರಾಫಿಟ್ ಬಂತು. ಇನ್ನು ಇನ್ಫೋಸಿಸ್ ಕಡೆ ಬರೋದಾದ್ರೆ ಮಾರುತಿ ಬರ್ಲಿಲ್ಲ. ಇನ್ಫೋಸಿಸ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ನಾನು ₹11 ಕೊಟ್ಟಿದ್ದೆ. ನೋಡಿ 17.5 ಅಂದ್ರೆ ₹6 ನಮ್ಗೆ ಪ್ರಾಫಿಟ್ ಬಂತು. ಇಂಟು 1200 ಅಂತ ಹೇಳಿದ್ರೆ ಆಲ್ಮೋಸ್ಟ್ 7.2K. ಸೊ ಇವತ್ತು ಯಾರೆಲ್ಲ ಮಾಡಿದ್ರಿ ಆಪ್ಷನ್ ಟ್ರೇಡರ್ಸ್ ಯಾರಿದ್ದೀರಾ? ಸೊ 10K ಕಂಪ್ಲೀಟ್ ನಿಮ್ಮ ಪ್ರಾಫಿಟ್ ಅಂತ ಹೇಳ್ತಾನೆ. 1 ಸೆಕೆಂಡ್, ಆಪ್ಷನ್ ಟ್ರೇಡ್ ಯಾರೆಲ್ಲ ಮಾಡಿದ್ರಿ ನಿಮ್ಗೂ ಸಹ ಕಂಗ್ರಾಟ್ಸ್ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ನಿಫ್ಟಿ ಏನಾಗ್ತಾ ಇದೆ, ಯಾವ ಸ್ಟಾಕ್ಸ್ ನ ಕೊಡ್ತಾ ಇದೀನಿ ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಸ್, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಕೆಲವೊಬ್ಬರಿಗೆ ಅಪ್ಡೇಟ್ ಸಿಗ್ತಾ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಬೆಲ್ ಬಟನ್ ಇರುತ್ತಲ್ಲ, ಇದನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅವಾಗೇನೆ ನಿಮ್ಗೆ ನಾನು ಕಳಿಸ್ತಾರೋ ಪ್ರತಿಯೊಂದು ಅಪ್ಡೇಟ್ ಬರೋದು, ಇಲ್ಲಾಂದ್ರೆ ನಿಮ್ಗೆ ವಿಡಿಯೋ ಬಂದಿರೋದು ಗೊತ್ತಾಗೋದಿಲ್ಲ. ಸೊ ಇನ್ ಮುಂದಕ್ಕೆ ಅದನ್ನ ಮಾಡ್ಕೊಳ್ಳಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ 23 ಸೆಪ್ಟೆಂಬರ್ ಏನಾಗ್ತಾ ಇದೆ ಮಾರ್ಕೆಟ್ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಿ ಇಲ್ಲಿ, ಸೊ ದಿಸ್ ಆರ್ ನಿಫ್ಟಿ. ಈಗ ನಿಫ್ಟಿಯಲ್ಲಿ ಎಲ್ಲ ಲೈನ್ ತೆಗೆದು ಬಿಡ್ತಾ ಇದೀನಿ. ಫಸ್ಟ್ ಗೆ ನಾವು ನಿಫ್ಟಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ನಾಳಿನ ಮಾರ್ಕೆಟ್ ಅಲ್ಲಿ ನಮ್ಗೆ 11,140 ಇಂದ 11,190. ಸೊ ಫಾರ್ ಎಕ್ಸಾಂಪಲ್ 11,140 ಇಂದ 190 ಅಂತ ಕರಿತೀವಿ. ಇದನ್ನ ನಾವು ನಾಳಿನ ಕಂಪನಿಯ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಂತ ಕರಿತೀವಿ. ನಿಫ್ಟಿಯ ಸೈಡ್ ವೇಸ್ ನಾಳೆ ಸೊ ನೋಡಿ, ಇದನ್ನ ನಾವು ನಾಳೆ ನಿಫ್ಟಿಯ ಸೈಡ್ ವೇಸ್ ಅಂತ ಕರಿತೀವಿ. ಸೊ ಇವತ್ತೆಲ್ಲಾನು ಮಾರ್ಕೆಟ್ ಅಲ್ಲೇ ಇತ್ತು, ಗ್ಯಾಪ್ನ ಇದೆಯಾ? ಸೊ ಅದೇ ತರನೇ ನಾಳೆನೂ ಸಹ ನಿಫ್ಟಿ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ನಾವು ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡ್ತಾ ಇದೀವಿ, ನೋಡೋಣ. ಸೊ ನೋಡಿ, ಫಸ್ಟ್ ಪಾಯಿಂಟ್ ಬರೋದಾದ್ರೆ 11,140 ಇಂದ 190 ಇಸ್ ಅ ಸೈಡ್ ವೇಸ್. 190 ಬ್ರೇಕ್ ಆದ್ರೂ 220 ಹತ್ರ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಒಂದು 220 ಬರ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೇರ್ ತಗೊಳ್ಳಿ. 11,220. ಸೊ ಏನಪ್ಪಾ ಇದು ಈ ಪಾಯಿಂಟ್ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ಹೇಗೆ ನಾನು 11,170 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಅದೇ ತರನೇ ಈ ನಾಳೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟ್ರೆಂಡ್ ಚೇಂಜ್ ಆಗ್ಬೇಕಂದ್ರೆ 11,220. ಒಂದ್ಸರಿ ಮಾರ್ಕೆಟ್ 11,220 ಇಂದ ಎಬವ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ 11,270 ಹಾಗೆ 11,310 ವರೆಗೂ ಮಾರ್ಕೆಟ್ ನ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಆರ್ ಮೇಜರ್ ಪಾಯಿಂಟ್ಸ್. ಯಾವಾಗ 11,220 ಬ್ರೇಕ್ ಆದ್ರೆ, ಇನ್ ಕೇಸ್ ಮಾರ್ಕೆಟ್ ನಾಳೆ 11,220 ಗೆ ಯಾಕೆ ಪ್ರಿಯಾರಿಟಿ ಕೊಡ್ತಾ ಇದೀವಿ ಅಂದ್ರೆ, ಮಾರ್ಕೆಟ್ ನೋಡಿ ಇಷ್ಟು ಫಾಲ್ ಆಗಿರೋದಕ್ಕೆ ಇದರ ಕರೆಕ್ಷನ್ ಅದು.
ಓಕೆ ಕರೆಕ್ಷನ್ 220 ಪಾಯಿಂಟ್ ಅನ್ನೋದು. ಸೊ ಅಲ್ಲಿ ಬಂದಾಗ ಟ್ರೇಡ್ ನ ಸ್ವಲ್ಪ ಕೇರ್ ತಗೊಳ್ಳಿ. 220 ಟಚ್ ಆಗಿ ಏನಾದ್ರು ಮಾರ್ಕೆಟ್ 190 195 ಅಂತ ಬಂತು ಅಂದ್ರೆ ಅಗೈನ್ ನಾಳೆ ಡ್ರಾಪ್ ನ ನೋಡ್ಬೋದು ಮಾರ್ಕೆಟ್ ಅಲ್ಲಿ. ಸೊ ಅಗೈನ್ ಮಾರ್ಕೆಟ್ ಎಲ್ಲಿವರೆಗೂ ಡ್ರಾಪ್ ನೋಡ್ಬೋದು 220 ಇಂದ ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ 11,170 11,120. ಸೊ ನಾಳೆ 11,090 ಅಂತ ಏನಿದೆ ಮಾರ್ಕೆಟ್ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಒಂದ್ಸರಿ ನಾಳೆ ಮಾರ್ಕೆಟ್ 11,170 ನ ಬ್ರೇಕ್ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ನಾವು 11,090 ಹಾಗೆ 11,040 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಿಸ್ ಆರ್ ದ ಡೌನ್ ಸೈಡ್ ಟಾರ್ಗೆಟ್ಸ್ ಅಂತ ಹೇಳ್ತಾ ಇದೀನಿ. ನಾಳೆಗೆ ಯಾರಾದ್ರೂ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ರೆ 1100 and 1,050 ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ಈ ಪಾಯಿಂಟ್ ಬಂದಾಗ ಮಾರ್ಕೆಟ್ ಸಡನ್ ಬೌನ್ಸ್ ಬೇಕಾಗುತ್ತೆ ಅಪ್ ಟ್ರೆಂಡ್ ಗೆ, ಅಥವಾ 220 ಇಂದ 11,220 ಎಬೋವ್ ಹೋದ್ರು ಮಾರ್ಕೆಟ್ ಬೌನ್ಸ್ ಬೇಕಾಗುತ್ತೆ. ಈ 2 ಪಾಯಿಂಟ್ ಗ್ಯಾಪ್ ನ ಇಟ್ಕೊಳ್ಳಿ ನಾಳೆಗೆ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ. ಸೊ ನಾಳೆಗೆ ಕೆಲವೊಂದು ಸ್ಟಾಕ್ಸ್ ನ ನಾನು ನಿಮ್ಗೆ ರೆಕಮೆಂಡೇಶನ್ ಮಾಡ್ತಾ ಇದೀನಿ. ಸೊ ಫ್ರೆಂಡ್ಸ್ ನಾಳೆಗೆ ಸ್ಟಾಕ್ಸ್ ನ ಯಾವ್ದೆಲ್ಲ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಒಂದ್ಸರಿ ನೀವು ಇಲ್ಲಿ ನೋಡ್ಕೊಳ್ಬಹುದು. HDFC AMC ನ ಯಾರೆಲ್ಲ ಬೇಕಂದ್ರೆ ಶಾರ್ಟ್ ಟರ್ಮ್ ಗೆ ನೀವು ಈಕ್ವಿಟಿನ ಬೈ ಮಾಡ್ಕೊಳ್ಬಹುದು. ಈ ಸ್ಟಾಪ್ ಲಾಸ್ ಬೇಡ. ಯಾರೆಲ್ಲ ತಗೊಳ್ಬೇಕು ಅಂತಿದ್ದೀರಾ 2165 ಗೆ ನೀವು ತಗೊಂಡ್ರೆ 2130 ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು 1 ಮಂತ್ ಅಥವಾ ಒಂದು 1 ವೀಕ್ ನ ವೆಯ್ಟ್ ಮಾಡಬಹುದು. 1 ವೀಕ್ ನ ಟಾರ್ಗೆಟ್ ಬಂದ್ಬಿಟ್ಟು 2350. ಯಾರಿಗೆ ಬೇಕು ಇದನ್ನ ಪೊಸಿಷನ್ ಟ್ರೇಡ್ ತಗೊಳ್ಬಹುದು. HDFC AMC ಮಾತ್ರ ಪರ್ಟಿಕ್ಯುಲರ್ ಆಗಿ, ಬೇರೆ ಯಾವ ಕಂಪನಿನೂ ಅಲ್ಲ, ಆ ಕಂಪನಿ ಮಾತ್ರ ಪೊಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಇನ್ ಮಿಕ್ಕಿದ್ ಬಂದ್ರೆ ಟೈಟಾನ್ ಕಂಪನಿನ ಅಪ್ಗ್ರೇಡ್ ಕೊಡ್ತಾ ಇದೀನಿ. ಟೈಟಾನ್, M&M, ಹಿಂದೂಸ್ತಾನ್ ಯೂನಿಲಿವರ್. ಇನ್ನು ಡೌನ್ ಸೈಡ್ ಗೆ HDFC, SR ಟ್ರಾನ್ಸ್ಮಿನ್, ಬಜಾಜ್ ಆಟೋ. ಬಟ್ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿದ್ರ ನಾಳೆಗೆ ನಾನು ಯಾವುದೇ ರೀತಿಯ ಆಪ್ಷನ್ಸ್ ನ ಕೊಡ್ತಾ ಇಲ್ಲ. ಬಿಕಾಸ್ ಎಲ್ಲ ಆಪ್ಷನ್ ಟ್ರೇಡ್ಗೂ ಇವತ್ತೇ ಎಕ್ಸ್ಪೈರಿ. ನೀವು ಯಾವ್ದಾದ್ರು ಆಪ್ಷನ್ ಟ್ರೇಡ್ಸ್ ನ ಇಟ್ಕೊಂಡಿದ್ದೀರಾ ಅಂದ್ರೆ ಮ್ಯಾಕ್ಸಿಮಮ್ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಬಿಕಾಸ್ ಫಿಸಿಕಲ್ ಕಾಂಟ್ರಾಕ್ಟ್ ಅಂತ ಇರುತ್ತೆ ಎಲ್ಲಾ ಕಂಪನೀಸ್. ಹಾಗಾಗಿ ಕೆಲವೊಂದು ಕಂಪನೀಸ್ ಇದೆ, ಕೆಲವೊಂದು ಕಂಪನೀಸ್ ಇಲ್ಲ. ಕನ್ಫ್ಯೂಷನ್ಸ್ ಬೇಡ ನಿಮ್ಗೆ ಅಂತ ಹೇಳ್ಬಿಟ್ಟು ಯಾವ್ದು ರೀತಿ ಆಪ್ಷನ್ಸ್ ಟ್ರೇಡ್ ನಾಳೆ ಕೊಡ್ತಾ ಇಲ್ಲ. ಅಗೇನ್ ಗುರುವಾರದ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಅಥವಾ ಫ್ರೈಡೆ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಎವ್ರಿ ಡೇ ನೋಡ್ತಾ ಇದ್ದೀರಾ, ಸೊ ಹಾಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಹಾಗೆ ಒಂದು ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀರಲ್ಲ, ರಿಯಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದೀನಿ. ನಿಮ್ಮ ಈ ಒಂದು ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಒಂದು ಸಪೋರ್ಟ್ ಇದ್ರೇನೆ ನಾನು ನಿಮ್ಗೆ ಹೆಚ್ಚು ಪ್ರಾಫಿಟಬಲ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನನ್ಗೂ ಒಂದು ಮೋಟಿವೇಶನ್ ಆಗುತ್ತೆ. ಸೊ ನನ್ಗಿಂದ ನಿಮ್ಗೆ ಏನೋ ಒಂದು ಕೊಡ್ಬೇಕು ಅಂತ ಅನಿಸ್ತಾ ಇದೆಯಲ್ಲ, ಸೊ ನನ್ಗೂ ಖುಷಿ ಆಗುತ್ತೆ. ಇವತ್ತು ಪ್ರಾಫಿಟ್ ನೋಡಿದ್ರಲ್ಲ, ಅದು ತುಂಬಾ ಖುಷಿ ಆಗುತ್ತೆ, ರೈಟ್? ಸೊ ಹಾಗಾಗಿ ಎಷ್ಟೊಂದ್ ಜನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಸೊ ನಾನು ಒಂದು ಯೂಟ್ಯೂಬ್ ನೋಡ್ಬಿಟ್ಟು ಹೇಗ್ ಮಾಡ್ಬೇಕು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ನಂಬರ್ಗೆ ನನಗೆ ಕಾಲ್ ಮಾಡಿ. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡಕ್ಕಾಗತ್ತೆ. ಬೈ ಮಾಡೋದು ಹೇಗೆ ಸರ್, ಏನ್ ಬೈ ಮಾಡ್ಬೇಕು ಸರ್? ಫಾರ್ ಎಕ್ಸಾಂಪಲ್ ನೋಡಿ, ಎಷ್ಟೊಂದ್ ಜನಕ್ಕೆ ಪಾಪ ಗೊತ್ತಾಗೋದಿಲ್ಲ. ನಾನು ಇಲ್ಲಿ ಕೊಟ್ಟಿರ್ತೀನಿ ಇನ್ಫೋಸಿಸ್ 11 ರೂಪಾಯಿ ಬಂದಾಗ ಬೈ ಮಾಡಿ ಅಂತ, ಅದು 12 ರೂಪಾಯಿಗೆ ಹೋಗ್ಬಿಡುತ್ತೆ ಪಾಪ. 18 ರೂಪಾಯಿ ಆಪರ್ಚುನಿಟಿ ಇದ್ರು ಯೂಟ್ಯೂಬ್ ನೋಡಿರೋರು ಗೊತ್ತಿಲ್ವಲ್ಲ ಏನ್ ಮಾಡ್ಬೇಕು ಅಂತ. ಅಂತವ್ರು ಯಾರಾದ್ರೂ ಇದ್ರೆ ನಮ್ಮ ಒಂದು ಫ್ರೀ ಸೆಷನ್ ಅಟೆಂಡ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮ್ಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಸೊ ರೈಟ್ ಫ್ರೆಂಡ್ಸ್, ನಮ್ಮ ಒಂದು ಫ್ರೀ ಸೆಮಿನಾರ್ಸ್ ಇರುತ್ತೆ. ಸೊ ಫ್ರೀ ಸೆಮಿನಾರ್ಸ್ ಅಟೆಂಡ್ ಮಾಡಿ. ಹಾಗೆ ಈ ರೀತಿಯ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಹೇಗೆ ತಿಳ್ಕೊಳ್ಬೇಕು ಅಂತ ಎಷ್ಟೊಂದು ಜನಕ್ಕೆ ಎಕ್ಸೈಟ್ಮೆಂಟ್ ಇದ್ರೆ ಈ ವೀಕ್ ಅಲ್ಲಿ ಒಂದು ಟೆಕ್ನಿಕಲ್ ವರ್ಕ್ಶಾಪ್ ನ ಮಾಡ್ತಾ ಇದೀವಿ. ಕೆಲವೊಬ್ರು ಕ್ಲೈಂಟ್ ಬೇಸ್, ರಿಕ್ವೆಸ್ಟ್ ಬೇಸ್ ಮೇಲೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ, ಸೊ ಕಾಲ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿನ ನಮ್ಮ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಜೊತೆ ಜಾಯಿನ್ ಮಾಡ್ಕೊಂಡು ನಿಮ್ಮ ಒಂದು ಸಕ್ಸಸ್ ನ ಬೇಗ ರೀಚ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಕ್ಲೋಸ್ ಮಾಡ್ತಾ ಇದೀನಿ. ಮುಂದಿನ ಸೆಷನ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.